ನೀವು ಯಾವಾಗಲೂ ನೀಟಾಗಿ ಕಾಣಬೇಕು ಅಂದ್ರೆ ಪ್ರಯತ್ನ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಯಾರೋ ನೀಟಾಗಿ ಅಭ್ಯಾಸ ಇರ್ಲಿಲ್ಲ, ಶುರು ಮಾಡಿದ್ರು ಅಂತ ಆದ್ರೆ, ಎಸ್ ನಾನು ಪ್ರತಿ ದಿವಸ ವಾರಕ್ಕೆ 2 ದಿವಸ ಶೇವ್ ಮಾಡೋದು, ಕ್ಲೀನ್ ಆಗಿರ್ಬೇಕು, ಹಾಗೆ ಡ್ರೆಸ್ ಎಲ್ಲ ಐರನ್ ಮಾಡಿ ಶಿಸ್ತಾಗಿ ನೋಡೋಕೆ ಚೆನ್ನಾಗಿರ್ಬೇಕು ಎದುರುಗಡೆ ಕಾಣೋರಿಗೆ ಹೋಗ್ತಾ ಇರ್ತೀನಿ. ಒಂದ್ ಸ್ವಲ್ಪ ದಿನ ಕಷ್ಟಪಟ್ಟು ಇದನ್ನ ಫಾಲೋ ಮಾಡಿದ್ರೆ ಏನಾಗ್ಬಿಡುತ್ತೆ, ಅವರಿಗೆ ಅಭ್ಯಾಸ ಆಗೋಗುತ್ತೆ. ನಂತರ ಅವರಿಗೆ ಏನನ್ನು ಹೇಗೋ ಇರೋಕೆ ಅವರಿಗೆ ಇಷ್ಟ ಆಗಲ್ಲ. ಮನೆ ಒಂದಿಷ್ಟು ದಿವಸ ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ರೆ ನಂತರ ಯಾವ್ದೋ ಒಂದು ಐಟಮ್ ಅಲ್ಲಿ ಹರಡ್ಕೊಂಡು ಹೀಗೆ ಬಿದ್ಕೊಂಡಿದ್ರೆ ಇದೆ ಈ ತರ ಬಿದ್ಕೊಂಡಿದೆಯಲ್ಲ ಅಂತ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಅವ್ರು ಬದಲಾಗಿ ಹೋಗ್ತಾರೆ. ಹಾಗಾಗಿ ನೀವು ಮಾಡ್ಬೇಕಿರೋದು ಜಸ್ಟ್ 6 months. ಯಾರಿಗಾದ್ರೂ ಆ ತರದ ಅಭ್ಯಾಸ ಇಲ್ಲ ಅಂದ್ರೆ, ಕ್ಲೀನ್ ಆಗಿರೋದು, ಶಿಸ್ತಾಗಿರೋದು ಮನೆ, ಒಂದ್ 6 ತಿಂಗಳು ಕಷ್ಟಪಟ್ಬಿಡಿ. ಕಷ್ಟನೇ, ಇಷ್ಟ ಆಗಲ್ಲ, ಕಷ್ಟಪಡಿ. ಆ ಕಷ್ಟಪಟ್ಟ ನಂತರ ಆಟೋಮೆಟಿಕ್ಲಿ ಅದೇ ಅಭ್ಯಾಸ ಆಗೋಗುತ್ತೆ, ನೀವು ಹಾಗೆ ಇರ್ತೀರಿ, ಲಕ್ಷ್ಮಿಗೆ ಜಾಗ ಸಿಗುತ್ತೆ. ಇನ್ನೊಂದು ಇದ್ರದ್ದೇ ಪಾಯಿಂಟ್ ನೆಕ್ಸ್ಟ್ ಒಂದಿರೋದು, ನಿಮಗೆ ಒಮ್ಮೆ ಇದು ಅಭ್ಯಾಸ ಆದ್ರೆ ಅದೊಂದು ಶಿಸ್ತಿನ ಒಂದು ಭಾಗ. ಅದು ಆ ಶಿಸ್ತೇ ಅಭ್ಯಾಸ ಆಗೋಗ್ಬಿಡುತ್ತೆ. ಅದು ಎಲ್ಲಾ ಕಡೆಗೆ ಸ್ಪ್ರೆಡ್ ಆಗುತ್ತೆ. ನಿಮ್ ಇಡೀ ವ್ಯವಹಾರಗಳು, ಇಡೀ ಸ್ವಭಾವದ ಮೇಲೆ ಅಪ್ಲೈ ಆಗುತ್ತೆ, ಎಫೆಕ್ಟ್ ಮಾಡುತ್ತೆ, ಪಾಸಿಟಿವ್ ಎಫೆಕ್ಟ್. ಆವಾಗ ಶಿಸ್ತು ಕಂಪ್ಲೀಟ್ಲಿ ಅಭ್ಯಾಸ ಆಗೋಗುತ್ತೆ. ಅದು ಇನ್ನೂ ಹೆಚ್ಚು ಅವಕಾಶ ಕೊಡುತ್ತೆ. ಯಾಕಂದ್ರೆ ಲಕ್ಷ್ಮಿ ಬರೋದಕ್ಕೆ ಕಾಲದ ಸಪೋರ್ಟ್ ಬೇಕು, ಸಮಯ. ಆ ಸಮಯಕ್ಕೆ ಬೆಲೆ ಕೊಡೋದು ಅಭ್ಯಾಸ ಆಗುತ್ತೆ. ಸಮಯಕ್ಕೆ ನೀವು ಬೆಲೆ ಕೊಡ್ತಾ ಹೋದ್ರೆ ಸಮಯ ನಿಮಗೆ ಬೆಲೆ ಕೊಡುತ್ತೆ. ಸಮಯಕ್ಕೆ ಬೆಲೆ ಕೊಟ್ರೆ, ಸಮಯ ಬೆಲೆ ಕೊಟ್ರೆ ಲಕ್ಷ್ಮಿ ಬರ್ತಾರೆ. ಹಾಗಾಗಿ ಕೇವಲ ಆಸೆ ಪಡಬೇಡಿ. ಆ ಆಸೆಯಿಂದ ಏನು ಸಿಗೋದಿಲ್ಲ. ಎಷ್ಟೋ ಜನ ಆಸೆ ಪಟ್ಬಿಟ್ಟು ಇಡೀ ಜೀವನ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮುಂದೆ ಹಾಗೆ ಇರುತ್ತೆ. ಬಟ್ ಆ ಆಸೆಗೆ ಪೂರೈಸೋದಕ್ಕೆ ಅವಕಾಶ ಇದು. ಹಾಗೆ ಇನ್ನೊಂದು, ಇದು ತುಂಬಾ ಗೊತ್ತಿರೋದೆ, ಎಲ್ಲ ಕಡೆ ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹರಿಕತೆಗಳಲ್ಲಿ ಎಲ್ಲ ಕಡೆ ಹೇಳ್ತಾನೆ ಇರುವಂತದ್ದೇ, ಬಟ್ ವೆರಿ ಇಂಪಾರ್ಟೆಂಟ್. ಬ್ಯಾಡ್ ಥಿಂಕಿಂಗ್ ಅಥವಾ ಬ್ಯಾಡ್ ವರ್ಡ್ ಯೂಸ್ ಮಾಡೋದು. ನಿಮ್ಗೆ ಅನ್ಸ್ಬೋದು ಯಾವ್ದೋ ಒಂದು ಕೆಟ್ಟ ಶಬ್ದ, ಇದನ್ನ ಉಪಯೋಗಿಸ್ಬಿಟ್ರೆ ಏನಾಗುತ್ತೆ, ಇದೊಂದು ಶಬ್ದ ಅಷ್ಟೇ, ಒಂದ್ಸಲ ಹೇಳ್ದಪ್ಪ ನಾನು. ನೋಡಿ, ಯಾವ ಭಾಷೆ ಹೇಗೋ ಎಲ್ಲದನ್ನು ನಾನು ಗೊತ್ತಿದ್ದವನಲ್ಲ, ಬಟ್ ಒಂದಿಷ್ಟು ಹಿಂದಿನ ಶಬ್ದಗಳ ಬಗ್ಗೆ ಗೊತ್ತಿದೆ. ಆ ಪೂರ್ವದಲ್ಲಿದ್ದಂತಹ ಮೂಲಭೂತ ಶಬ್ದಗಳಿದೆಯಲ್ಲ ಸಂಸ್ಕೃತದಲ್ಲಿರುವಂಥದ್ದು, ಇವೆಲ್ಲ ಬರೀ ಅಕ್ಷರಗಳಲ್ಲ, ಅದಕ್ಕೆ ಜೀವ ಇದೆ. ಯಾವ ಅಕ್ಷರವನ್ನು ಯಾವ ರೀತಿಯಲ್ಲಿ ಉಚ್ಚಾರ ಮಾಡಿದ್ರೆ, ಈಗ ಮಾರ್ಕೆಟ್ ಇದ್ದು ಹೇಳೋದಾದ್ರೆ ಒಂದು ಕ್ಯಾಂಡಲ್ ಅಂಡ್ ಪ್ಯಾಟರ್ನ್, ಇದೆರಡು ಭವಿಷ್ಯವನ್ನು ಹೇಳುತ್ತೆ. ಇಲ್ಲಿ ಒಂದು ಅಕ್ಷರ ಅಂದ್ರೆ ಒಂದು ಕ್ಯಾಂಡಲ್ ಇದ್ದ ಹಾಗೆ, ಒಂದು ಶಬ್ದ ಅಂದ್ರೆ ಒಂದು ಪ್ಯಾಟರ್ನ್ ಇದ್ದ ಹಾಗೆ. ಒಂದು ಅಕ್ಷರವನ್ನು ಉಚ್ಚಾರ ಮಾಡಿದ್ರೆ ಅದು ನಮ್ಮ ದೇಹದಲ್ಲಿರುವಂತಹ ಮತ್ತು ಮನಸ್ಸಿನಲ್ಲಿರುವಂತಹ ಎಷ್ಟೆಷ್ಟೋ ಬೇರೆ ಬೇರೆ ರೀತಿಯಾದಂತಹ ಕಣಗಳನ್ನ ಆಕ್ಟಿವ್ ಮಾಡುತ್ತೆ. ಹಾಗೆ ಒಂದೊಂದು ಅಕ್ಷರವು ಆ ಬೇಕಾದಂತಹ ಪಾಸಿಟಿವ್ ಅಂದ್ರೆ ಒಳ್ಳೆಯ ಶಬ್ದಗಳು ಆಕ್ಟಿವ್ ಮಾಡ್ತಾ ಹೋಗುತ್ತೆ. ಧನಾತ್ಮಕ ಶಕ್ತಿ, ಪಾಸಿಟಿವ್ ಗುಣಗಳಲ್ಲಿ ಆಕ್ಟಿವ್ ಆಗ್ತವೆ. ಕ್ಯಾಂಡಲ್ ಅಂದ್ರೆ ಒಂದೊಂದು ಅಕ್ಷರಗಳಿಂದ ಆಯ್ತು. ಹಾಗೆ ಒಂದು ಶಬ್ದವನ್ನೇ, ಒಳ್ಳೆ ಶಬ್ದ ಅಂದ್ರೆ ಅದು ಆ ಪ್ಯಾಟರ್ನೇ ಒಂಥರ ಪಾಸಿಟಿವ್ ಪ್ಯಾಟರ್ನ್. ಅದು ಈಗ ರಾಮ ಅಂದಾಕ್ಷಣ ಅದೊಂದು ಪಾಸಿಟಿವ್ ವೇವ್ ಅನ್ನು ಹುಟ್ಟಿಸುತ್ತೆ, ಅದು ಇಫೆಕ್ಟ್ ಮಾಡುತ್ತೆ. ನಾನು ಹೇಳೋದು ಬರೀ ಉಚ್ಚಾರನ, ಜನರಿಗೆ ಅನ್ಸ್ಬೋದು ಬರೀ ರಾಮ ಅಂದಾಕ್ಷಣ ಈ ಶಬ್ದದಿಂದ ಏನಾಗುತ್ತೆ, ಏನಿಲ್ಲ. ಆದ್ರೆ ಒಳಗಡೆ ಆಗುತ್ತೆ, ಪಾಸಿಟಿವ್ ವೈಬ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದೇ ತರ ರಾವಣ ಅಥವಾ ಇನ್ನೂ ಎಷ್ಟು ನೆಗೆಟಿವ್ ಅವು ಆದ್ರೂ ಒಂದ್ ಮಟ್ಟಕ್ಕೆ ಓಕೆ, ಈಗಿನ ಬೈಗುಳುಗಳಿಗಿಂತ. ಇದನ್ನೆಲ್ಲ ಹೇಳ್ತಾ ಹೋದಾಗೆ ಅಲ್ಲಿ ಅದೆಲ್ಲ ನೆಗೆಟಿವ್ ಆಗಿ ನಮ್ಮಲ್ಲಿ ಯಾವ ತರಂಗಗಳನ್ನು ಎಬ್ಬಿಸಬಾರದೋ ಆ ತರಂಗಗಳನ್ನು ಎಬ್ಬಿಸ್ಬಿಡ್ತಾವೆ ಒಳಗಡೆ, ಮನಸ್ಸಲ್ಲಿ ಮತ್ತು ದೈಹಿಕವಾಗಿಯೂ ಸಹ. ಹಾಗಾಗಿ ಇಲ್ಲಿ ಅಕ್ಷರಗಳು, ಶಬ್ದಗಳು ಎಲ್ಲವೂ ಬರೀ ಸುಮ್ಮನೆ ಭೌತಿಕ ಅಥವಾ ಲೌಕಿಕ ಈ ತರದ್ದಲ್ಲ. ಅದಕ್ಕೆ ಬೇರಿದೆ, ಅದಕ್ಕೆ ಬುಡ ಇದೆ, ಅಡಿಪಾಯ ಇದೆ, ಎಲ್ಲವೂ ಇದೆ, ಸುಮ್ಮನೆ ಅಲ್ಲ. ಸೊ ನಿಮ್ಮ ಲ್ಯಾಂಗ್ವೇಜ್ ಅನ್ನ ಮೊದಲು ತುಂಬಾ ಇಂಪ್ರೂವ್ ಮಾಡ್ಕೊಳ್ಬೇಕು. ಅಂದ್ರೆ ಬೈಲೇಬಾರದು, ಸಿಟ್ಟು ಬರೋದಿಲ್ಲ ಅಂತ ಅರ್ಥ ಅಲ್ಲ. ಕೆಟ್ಟ ಶಬ್ದಗಳು ಬರಲೇಬಾರ್ದು, ಕೇಳಲೂಬಾರದು ಆದಷ್ಟು. ಬಟ್ ಯಾರೋ ಬೈತಿದ್ದಾರೆ ಅಂದ್ರೆ ಹೊರಗಡೆ ಕೇಳ್ಬೇಕಾಗತ್ತೆ. ಮನೇಲಿ ಕೇಳಬಾರ್ದು ಅಂತಾದ್ರೆ ಉಳಿದವ್ರನ್ನು ಅದೇ ತರ ಬದಲಾಯಿಸ್ಬೇಕು. ಯಾರು ಮಾತಾಡಬಾರ್ದು ಆ ತರ ಶಬ್ದನ. ಅವಾಗ ನಾವು ಹೇಳೋದು ಇಲ್ಲ, ನಮಗೆ ಕೇಳೋದು ಇಲ್ಲ. ಹೊರಗಡೆಯಲ್ಲೆಲ್ಲ ಅಪರೂಪ ಕೇಳುತ್ತೆ, ಓಕೆ, ನಾವು ಜಗತ್ತನ್ನು ಬದಲಾಯಿಸೋಕೆ ಆಗಲ್ಲ, ಸ್ವಲ್ಪ ಓಕೆ. ಯಾಕಂದ್ರೆ ಪೂರ್ತಿ ಕೆಟ್ಟಿರೋದಕ್ಕಿಂತ 10% ಮಾತ್ರ ಕೆಟ್ಟರೆ ಅದು ಓಕೆ. ಹಾಗಾಗಿ ನಮ್ಮ ಭಾಷೆಯ ಮೇಲೆ ಕಂಪ್ಲೀಟ್ ಹಿಡಿತಾ ಇರಬೇಕು. ಅದರಿಂದ ಏನಾಗುತ್ತೆ ಮಾತಾಡೋದ್ರಿಂದ ಅಂತ ಥಿಂಕ್ ಮಾಡೋ ಹಾಗಿಲ್ಲ, ಬೇಕೇ ಬೇಕು. ಒಮ್ಮೆ ನೋಡಿ, ಇಲ್ಲಿ ಕಾಯ ವಾಚ ಮನಸ ಅಂತ ಇದೆ. ಯಾವುದೇ ಆದ್ರೂ ಸಾಧಿಸಬೇಕಾದ್ರೆ ಕಾಯ ಅನ್ನೋದು ದೇಹದಿಂದ ಸುಲಭ, ಕೆಟ್ಟದನ್ನು ಬಿಡ್ಬೋದು. ವಾಚ ಮಾತು ಸ್ವಲ್ಪ ಕಷ್ಟಪಟ್ಟರೆ ಬಿಡ್ಬೋದು. ಈ ಎರಡರ ಹಂತವನ್ನು ದಾಟಿದ್ರೆ ಮನಸ್ಸು ಆಟೋಮೆಟಿಕಲಿ
ಅದನ್ನ ಫಾಲೋ ಮಾಡತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅದಕ್ಕೆ, ಯಾಕಂದ್ರೆ ಸ್ಟ್ರಾಂಗ್ ಅದು, ಕೇಳೋದಿಲ್ಲ ಮಾತನ್ನ. ಸ್ವಲ್ಪ ದೀರ್ಘಾವಧಿಯಲ್ಲಿ ಮನಸ್ಸು ಆ ಕೆಟ್ಟ ಶಬ್ದಗಳ ಆಲೋಚನೆನೂ ಮಾಡೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಆಗ ಪರ್ಫೆಕ್ಟ್ ಆಗಿ ಒಂದು ಒಳ್ಳೆ ವ್ಯವಸ್ಥೆ, ಒಂದು ಸೆಟಪ್ ರೆಡಿ ಆಯ್ತು ಅಂತ ಅರ್ಥ ಲಕ್ಷ್ಮಿ ಬರೋದಕ್ಕೆ. ಯಾಕಂದ್ರೆ ಧನಾತ್ಮಕತೆ ಎಲ್ಲಿದೆಯೋ ಅಲ್ಲಿ ಬರೋದವಳು. ನೆಗೆಟಿವ್ ಇದ್ದಲ್ಲಿ ಬರ್ತಾಳೆ, ಬರೋದೇ ಇಲ್ಲ ಅಂತ ಏನೋ ಅರ್ಥ ಅಲ್ಲ. ಅಂದ್ರೆ ಈಗ ಕೆಲವರು ಮಾಡದೇ ಇರೋ ಬೇಡದೇ ಇರೋ ಕೆಲಸದಿಂದ, ಅದು ಪೂರ್ವ ಜನ್ಮದಲ್ಲಿ ಎಲ್ಲ ಮಾಡಿರೋ ಪುಣ್ಯದಿಂದನೋ ಎಲ್ಲೋ ಬಂದ್ಬಿಡ್ತಾಳೆ, ಬಟ್ ಶಾಶ್ವತ ಅಲ್ಲ. ಮತ್ತೆ ಅಲ್ಲಿ ನೆಮ್ಮದಿನೂ ಇರೋದಿಲ್ಲ. ದುಡ್ಡು ಒಂದ್ ಕಡೆ ಬಿದ್ಕೊಂಡಿರುತ್ತೆ, ಅದಕ್ಕಿಂತ 10 ಸಮಸ್ಯೆಗಳು ಜೊತೆಗೆ ಬಿದ್ಕೊಂಡಿರುತ್ತೆ. ಹಾಗಾಗಿ ಇದು ಯಾವುದೋ ಒಂದು ಪುಣ್ಯ, ಯಾವುದೋ ಯಾರೋ ಹಿರಿಯರ ಪುಣ್ಯಾಂಶದಿಂದ ಒಂದು ಬಂದ್ಬಿಟ್ಟಿರುತ್ತೆ ಯಾವತ್ತು ಬರ್ಬೇಕಿದ್ದು, ಬಟ್ ನೆಮ್ಮದಿ ಜೊತೆಗೆ ಬರೋದಿಲ್ಲ. ಹಾಗಾಗಿ ಲಕ್ಷ್ಮಿ ಅಂದ್ರೆ ಕೇವಲ ದುಡ್ಡಾಗಿರ್ಬಾರದು, ಅದು ನೆಮ್ಮದಿ ಸಹ ಆಗಿರ್ಬೇಕು. ಹಾಗಾಗಬೇಕು ಅಂದ್ರೆ ಇಷ್ಟು ಬೇಕು, ಅಂದ್ರೆ ಕ್ಲೀನ್ ಆಗಿರ್ಬೇಕು. ಮೊದಲನೇದ ಕ್ಲೀನ್ ಆಗಿರೋದೆ, ಕ್ಲೀನ್ ಆಗಿರ್ಬೇಕು. ಜೊತೆಗೆ ಪಾಸಿಟಿವ್ ವೈಬ್ಸ್ ನಮ್ಮಿಂದ ಕ್ರಿಯೇಟ್ ಆಗ್ಬೇಕು. ಈಗ ನೋಡಿ, ಎಷ್ಟೋ ಜನ ನಿಮ್ ಮನೆಗೆ ಬಂದು ಹೋದ್ರೆ ಒಂದ್ ಅರ್ಧ ಗಂಟೆ ಮಾತಾಡ್ಕೊಂಡು ಹೋದ್ರು, ಏನೋ ಒಂದಿಷ್ಟು ಮಾತಾಡಿ ಹೋದ್ರು ಅಂದ್ರೆ ನಿಮ್ಗೊಂಥರ ಫ್ರೆಶ್ ಆಗತ್ತೆ, ಒಂಥರ ಖುಷಿ ಆಗತ್ತೆ. ಮನೆ ಒಳಗೆಲ್ಲ ಒಂಥರ ವಾತಾವರಣ ಏನೋ ಪಾಸಿಟಿವ್ ಅನ್ಸೋದಕ್ಕೆ ಶುರು ಆಗತ್ತೆ, ನಿಮ್ಮ ಮನಸ್ಸು ಹಗುರ ಆಗಿರುತ್ತೆ. ಇನ್ನು ಕೆಲವರು ಬಂದು ಹೋದ್ರೆ ಹಬ್ಬ ಹೋದ್ನಲ್ಲ ಅಂತ ಅನ್ಸುತ್ತೆ. ಇಬ್ರು ಅರ್ಧ ಗಂಟೆನೇ ಇದ್ದಿರ್ತಾರೆ. ಯಾಕೆ? ಇಬ್ರು ವ್ಯಕ್ತಿಗಳೇ, ಇಬ್ರು ಸಹಜವಾಗಿ ಮಾತಾಡಿ ಹೋಗಿರ್ತಾರೆ. ಯಾಕಂದ್ರೆ ಅವರಲ್ಲಿರೋ ಎನರ್ಜಿ ಅವ್ರಿಗೆ ಹೇಗ್ ಬರುತ್ತೆ? ಒಂದು ಪೂರ್ವಜನ್ಮದ್ದು ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದೊಂದೇ ಇದ್ರೆ ಉಳಿಯೋದಿಲ್ಲ. ಅದ್ರ ಜೊತೆಗೆ ಅವರ ಮತ್ತೇನಿಲ್ಲ, ಕಾಯ ವಾಚ ಮನಸ್ಸ. ಒಂದು ಕಾಯ ಅಂದ್ರೆ ಕ್ಲೀನ್ ಆಗಿರ್ತಾರೆ, ನೀಟ್ ಆಗಿರ್ತಾರೆ. ಎರಡನೇದು ಕೆಟ್ಟ ಮಾತಾಡೋದಿಲ್ಲ. ಕೆಟ್ಟ ಶಬ್ದಗಳು ಮಾತ್ರ ಇಲ್ಲ. ಈಗ ಯಾರಿಗೋ ಬೇರೆದ್ರ ಬಗ್ಗೆ ಬೇಡದಿರೋದ್ರ ಬಗ್ಗೆ ಮಾತಾಡಿದಾಗಲೂ ಅದೇ ಆಗುತ್ತೆ. ಅಲ್ಲಿ ಪ್ಯಾಟರ್ನೇ ಚೇಂಜ್ ಕಂಪ್ಲೀಟ್. ಕ್ಯಾಂಡಲ್ ಅಲ್ಲ, ಕಂಪ್ಲೀಟ್ ಇಡೀ ಪ್ಯಾಟರ್ನೇ ಕೆಟ್ಟ ಪ್ಯಾಟರ್ನ್. ಹಾಗೆ ಮನಸ್ಸ ಅವರ ಕೆಟ್ಟದ ಆಲೋಚನೆ ಮಾಡ್ತಾ ಇರೋಲ್ಲ. ಹಾಗಾಗಿ ಆ ಎನರ್ಜಿ, ಪಾಸಿಟಿವ್ ಎನರ್ಜಿ ಅವ್ರ ಒಳಗಡೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅವ್ರು ಎಲ್ಲಿ ಹೋಗಿ ಅರ್ಧ ಗಂಟೆ ಕೂತಿದ್ದು ಮಾತಾಡಿ ಬಂದ್ರು, ಅಲ್ಲೊಂದು ಸ್ವಲ್ಪ ಸ್ಪ್ರೆಡ್ ಆಗತ್ತೆ. ಹಾಗಾಗಿ ಅವ್ರು ಹೋದ್ಮೇಲೂ ಏನೋ ಒಂಥರ ಗುಡ್ ಫೀಲಿಂಗ್ ಅಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗ್ಬೇಕು ಅಂತಾದ್ರೆ ಎಲ್ರೂ ಆಗೋಕ್ ಸಾಧ್ಯ. ಅದು ಹಾಗೆ ಅದು ಅವ್ರು ಮಾತ್ರ ಅಲ್ಲ, ಎಲ್ರೂ ಆಗೋಕ್ ಸಾಧ್ಯ. ಮತ್ತೇನಿಲ್ಲ, ಅವ್ರು ಹೇಗಿದಾರೋ ಹಾಗೆ ನಾವು ಫಾಲೋ ಮಾಡಿದ್ರೆ ಆಯ್ತು. ಅದೇ ತರ ನಾವು ಆಗ್ತೀವಿ. ಟೈಮ್ ಬೇಕು ಅದಕ್ಕೆ, ಒಂದೇ ಸಲ ಆಗೋದಿಲ್ಲ. ಈಗ ನೋಡಿ, ನನ್ನನ್ನು ಜನ ಇಷ್ಟಪಡ್ಲಿ ಅಂತ ಎಲ್ರಿಗೂ ಆಸೆ ಇರುತ್ತೆ. ನನ್ನನ್ನ ಇಷ್ಟಪಡ್ಲಿ, ನೋಡಿದಾಗ ಇಷ್ಟಪಡ್ಲಿ, ನನ್ನ ಮಾತು ಖುಷಿಯಿಂದ ಕೇಳಲಿ, ಈ ತರದ್ದೆಲ್ಲ ಇರುತ್ತೆ. ಬಟ್ ಅದಕ್ಕೆ ತಕ್ಕಂತೆ ನಾವಿಲ್ದಿದ್ರೆ ಆಗತ್ತಾ? ಇಲ್ಲ. ಇದು ಅಷ್ಟೇನೆ. ಅವ್ರ ತರ ಆದ್ರೆ ಒಂದಿಷ್ಟು ಎನರ್ಜಿ ಸೇರ್ಕೊಳ್ಳುತ್ತೆ. ಆ ಎನರ್ಜಿ ಸುತ್ತ ಇರುವಂತವ್ರನ್ನ ಎಲ್ಲರನ್ನು ಸೆಳೆಯುತ್ತೆ. ಎಲ್ರಿಗೂ ಒಂದಿಷ್ಟು ಪಾಸಿಟಿವ್ ಸ್ವಲ್ಪ ಕೊಡ್ತಾ ಹೋಗುತ್ತೆ. ಅವ್ರಿಗೆ ಕೊಟ್ಟಾಕ್ಷಣ ಇಲ್ಲಿ ಕಳೆದೋಗೋದಿಲ್ಲ. ನಮ್ದು ದುಡ್ಡಿನ ತರ ಅಲ್ಲ, ಇದು ಎನರ್ಜಿ. ಅದು ಹುಟ್ಟತಾನೆ ಇರುತ್ತೆ ಮತ್ತೆ. ಹಾಗಾಗಿ ನಾವು ಪಾಸಿಟಿವ್ ಆಗಬೇಕು. ಜೊತೆಗೆ ಶಕ್ತಿ ಅದು ಪಾಸಿಟಿವ್ ಆಗಿ ಸೇರ್ಕೊಳ್ತಾ ಜನರನ್ನ, ಅಂದ್ರೆ ಎಲ್ಲ ವ್ಯವಸ್ಥೆಯನ್ನ ಹತ್ರಕ್ಕೆ ಸೆಳೆಯುತ್ತೆ. ಲಕ್ಷ್ಮಿ ಅಂತೂ ಹೇಗೂ ಬಂದೇ ಇರ್ತಾಳೆ ಶಿಸ್ತು ಬಂದ ಮೇಲೆ. ಆ ನಂತರದಲ್ಲೂ ಸಹ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಆಕರ್ಷಣೆ ಅನ್ನೋದು ಪ್ರಾರಂಭ ಆಗತ್ತೆ. ಯಾಕಂದ್ರೆ ಜನರಿಗೆ ಅವ್ರು ನೋಡಿದಾಗಲೇ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಹಾಗಾಗಿ ಇಲ್ಲಿ ಲಕ್ಷ್ಮಿಗೂ ಸರಸ್ವತಿಗೂ ಅದೊಂದೇ ಡಿಫ್ರೆನ್ಸ್ ಇರೋದು. ತುಂಬಾ ಜನ ಸರಸ್ವತಿಯನ್ನು ಬಯಸೋದಿಲ್ಲ. ಈಗ ಮಾರ್ಕೆಟ್ ಇಂದೇ ಎಕ್ಸಾಂಪಲ್ ಕೊಡೋದಾದ್ರೆ, ಕಲಿಸ್ತೀನಿ ಅಂದ್ರೆ ಬರೋರಿಲ್ಲ, ಕಾಲ್ ಕೊಡ್ತೀನಿ ಅಂದ್ರೆ ಬರೋರು ಬೇಕಾದಷ್ಟು ಜನ ಇದ್ದಾರೆ. ಯಾಕಂದ್ರೆ ಲಕ್ಷ್ಮಿ ಡೈರೆಕ್ಟ್ ಲಕ್ಷ್ಮಿ, ಸರಸ್ವತಿ ಅಲ್ಲ. ಹಾಗಾಗಿ ಇಲ್ಲಿಯೂ ಅಷ್ಟೇ, ಜಸ್ಟ್ ಶಿಸ್ತನ್ನು ಉಳಿಸ್ಕೊಳ್ಳಿ, ಲಕ್ಷ್ಮಿ ನಿಮ್ಮನ್ನ ಹುಡ್ಕೊಂಡು ಬರ್ತಾಳೆ. ಮತ್ತೆ ಇನ್ನೊಂದು, ಈ ಇಂಟರ್ವ್ಯೂ ಅಂತಾದ್ರೆ ಇಲ್ಲಿ ಅರ್ಧ ಗಂಟೆ ಇಂಟರ್ವ್ಯೂ ಇರ್ಬೋದು ಆಫೀಸ್ಗಳಲ್ಲಿ. ಇಲ್ಲಿ ಪರೀಕ್ಷೆ, ಅದನ್ನ ಇಂಟರ್ವ್ಯೂ ಅನ್ನೋದಕ್ಕಿಂತ ಪರೀಕ್ಷೆ ಅಂತ ಹೇಳ್ಬೇಕಾಗತ್ತೆ. ಇದು ದೀರ್ಘಾವಧಿ ಇರುತ್ತೆ. ಕೆಲವು ವರ್ಷಗಳು, 4-6 ವರ್ಷಗಳು ಇದ್ಬಿಡ್ಬೋದು. ಅಯ್ಯೋ ಏನೂ ಉಪಯೋಗ ಆಗ್ತಾ ಇಲ್ಲ ನನ್ನ ಈ ಶಿಸ್ತಿಗೋ ಈ ನಡತೆಗೋ ಅಂತೆಲ್ಲ ಅನ್ಸ್ಬೋದು. ಎಷ್ಟೋ ಸಲ ಫ್ರಸ್ಟ್ರೇಟ್ ಆಗ್ಬೋದು. ಬಟ್ ಆಕ್ಚುಲಿ ಅದು ಪರೀಕ್ಷೆ. ಇವನು ಎಷ್ಟು ಯಾವ ಮಟ್ಟಕ್ಕೆ ತಡ್ಕೊಳ್ತಾನೆ, ಯಾವ ಮಟ್ಟಕ್ಕೆ ಹೋದ್ರೆ ಇವನು ದಾರಿ ತಪ್ತಾನೆ ಅನ್ನೋದೆಲ್ಲ ಪರೀಕ್ಷೆ ಇರುತ್ತೆ. ದಾರಿ ತಪ್ಪಲೇ ಇಲ್ವಾ, ಓಕೆ, ಪಾಸ್ ಆಗಿದ್ದಾನೆ ಅಂತ ಅರ್ಥ. ಅಲ್ಲಿಂದ ಬರುತ್ತೆ. ಇದು ಸಹ ಅನುಭವವೇ. ನೋಡಿ, ಹಿಂದೆ ಒಮ್ಮೆ ನಾನು ತುಂಬಾ ವರ್ಷದಿಂದ ನನ್ನದೇ ಆದಂತ ಶಿಸ್ತುಗಳನ್ನು ಇದನ್ನು ರೂಢಿಸ್ಕೊಂಡು ಬಂದವನು, ಇನ್ನೊಂದು ನೈತಿಕತೆ ಇದನ್ನೆಲ್ಲ ಇಟ್ಕೊಂಡೇ ಬಂದವನು. ಎಷ್ಟು ಸಲ ಅನಿಸ್ತಿತ್ತು ಹಿಂದೆ ಕಷ್ಟದಲ್ಲಿದ್ದಾಗ, ಹಿಂದೊಂದು 10-12 ವರ್ಷದ ಹಿಂದೆಲ್ಲ ನಾನು ಇಲ್ಲ, ಏನು ಉಪಯೋಗ ಆಯ್ತು ಇದರಿಂದ? ಒಬ್ಬ ಆದರ್ಶವಾಗಿರುವಂತಹ ವ್ಯಕ್ತಿ, ಆದರ್ಶವನ್ನು ಫಾಲೋ ಮಾಡ್ತಾ ಇರುವಂತಹ ವ್ಯಕ್ತಿ ಉದ್ಧಾರವೇ ಆಗ್ಲಿಲ್ಲ ಅಂತಾದ್ರೆ ಅವನನ್ನು ನೋಡಿ ಯಾರು ಅದನ್ನು ಫಾಲೋ ಮಾಡಕ್ ಸಾಧ್ಯ? ನಾನು ಇದನ್ನೇ ಭಗವಂತನಲ್ಲಿ ಪ್ರಶ್ನೆ ಮಾಡ್ತಿದ್ದೆ ಮನಸ್ಸಲ್ಲೇ. ಏನಿದು?
ನನ್ನ ನೈತಿಕತೆಗೆ, ನನ್ನ ಇದಕ್ಕೆ ಬೆಲೆನೇ ಸಿಗ್ಲಿಲ್ಲ ಅಂದ್ರೆ ಮುಂದೆ ಯಾರು ಇದನ್ನ ಫಾಲೋ ಮಾಡ್ತಾರೆ? ಯಾರಿಗೆ ಇದಕ್ಕೊಂದು ಬೆಲೆ ಇದೆ ಅಂತ ಅನ್ಸುತ್ತೆ? ನಾನು ಹೇಳೋಕಾರು ಸಾಧ್ಯನಾ ಇದನ್ನ ಫಾಲೋ ಮಾಡಿ ಅಂತ? ಹೇಳೋಕ್ ನನಗೆ ಅರ್ಹತೆ ಇರೋದಿಲ್ಲ. ನಾನು ಹೀಗಿದ್ದರಿಂದ ಏನ್ ಪ್ರಯೋಜನ ಆಯ್ತು? ಎಲ್ಲೋ ಅನಿಸ್ತಿತ್ತು ಅವಾಗ ಒಂದೊಂದ್ಸಲ. ಏನು ಪ್ರಯೋಜನ ಇಲ್ಲ, ನಾನು ಬೇರೆ ತರ ಇರ್ಬಿಡ್ಬೇಕು, ಏನಿದು ಏನು ಆಗ್ಲಿಲ್ವಲ್ಲ ಅನ್ನೋದೆಲ್ಲ ಇತ್ತು. ಬಟ್ ಆ ಸ್ವಭಾವ ಎಷ್ಟರ ಮಟ್ಟಿಗೆ ಅಂಟ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಅಂದ್ರೆ, ಎಲ್ಲೋ ಕೆಲವೊಮ್ಮೆ ಅದು ಕೆಲವು ಕ್ಷಣದ ಅನಿಸಿಕೆ ಆಗಿ ಮುಗಿದೋಯ್ತು ಅಲ್ಲಿಗೆನೆ. ಅದು ಬರ್ಲಿಲ್ಲ ಮುಂದೆ. ಅವಾಗೆಲ್ಲ ವರ್ಷಕ್ಕೋ 6 ತಿಂಗಳಿಗೋ ಒಂದ್ಸಲ ಯಾವುದೋ ಸೋಲು ಬಂದಾಗ, ಒಂದ್ಸಲ ಏನೋ ಬೇಜಾರಾದಾಗ ಆಗ ಅನ್ಸ್ಬಿಡೋದು. ಜಸ್ಟ್ ಫ್ಯೂ ಮಿನಿಟ್ಸ್, ಮತ್ತೆ ಮೂಲ ಸ್ವಭಾವ ಕಂಟಿನ್ಯೂ ಆಗ್ತಾ ಇತ್ತು. ಆದ್ರೆ ಆ ಪರೀಕ್ಷೆಯ ಕಾಲ ಯಾವತ್ತು ಮುಗೀತೋ ಆ ನಂತರ ಅದಕ್ಕೆ ರಿಸಲ್ಟ್ ಬಂತು. ಅದಕ್ಕೇನು ಫಲ ಬರ್ಬೇಕು ಅದೆಲ್ಲ ಬಂತು, ಬರ್ತಾನೆ ಇದೆ. ಈಗ ನಾನು ಹೇಳಬಲ್ಲೆ ನೈತಿಕವಾಗಿ ಸರಿಯಾಗಿರಿ, ಫಲ ಬರುತ್ತೆ ಅಂತ. ಅವತ್ತಾದ್ರೆ ನನಗೆ ಅನುಮಾನಗಳಿತ್ತು, ಯಾಕಂದ್ರೆ ಅಷ್ಟೊಂದು ಆದರ್ಶಗಳಿಗೆ ಏನ್ ಬೆಲೆ ಅನ್ನೋ ತರದ ಪ್ರಶ್ನೆ ಇತ್ತು. ಬಟ್ ಈಗ ಇಲ್ಲ. ಈಗ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ, ನೈತಿಕತೆಯನ್ನು ಉಳಿಸ್ಕೊಳ್ಳಿ. ಪ್ರಾರಂಭದಲ್ಲಿ ಬರದೇ ಇರ್ಬೋದು, ಯಾಕಂದ್ರೆ ನಾನು ಪ್ರಾರಂಭದಲ್ಲಿ ಅದನ್ನ ಫಾಲೋ ಮಾಡಿದ ತಕ್ಷಣ ಗೆದ್ದು ಬಿಡ್ಲಿಲ್ಲ. ಸಾಕಷ್ಟು ವರ್ಷ ಕಷ್ಟಪಡ್ಬೇಕಾಗಿದೆ, ಕಷ್ಟಪಟ್ಟಿದ್ದೀನಿ, ಬೇಸರನೂ ಆಗ್ತಿತ್ತು, ಬಟ್ ಫಲ ಬಂದಿದೆ. ಹಾಗಾಗಿ ಇದು ನಿಷ್ಫಲವಾದಂತಹ, ಏನು ಅನುಕೂಲವೇ ಇಲ್ಲದೆ ಇರುವಂತಹ ದಾರಿ ಖಂಡಿತವಲ್ಲ. ಕೆಲವು ಸಮಯ ಪ್ರಾರಂಭದಲ್ಲಿ ಪರೀಕ್ಷೆ ಅಂತ ಇರಲೇಬೇಕಲ್ಲ, ಹಾಗಾಗಿ ಫಾಲೋ ಮಾಡಿ, ಬಂದೇ ಬರುತ್ತೆ. ನಿರಾಶೆ ಅನ್ನೋದಕ್ಕೆ ಅರ್ಥವೇ ಇಲ್ಲ, ಅದರ ಅಗತ್ಯವೂ ಇಲ್ಲ.